ಮೋದಿ ಕ್ಯಾಬಿನೆಟ್ನಲ್ಲಿ ಯಾರಿರ್ತಾರೆ, ಯಾರಿಗೆ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತ ಅವಕಾಶ ಸಿಗುತ್ತೆ? ಈ ಪ್ರಶ್ನೆಗೆ ಆಲ್ಮೋಸ್ಟ್ ಈಗ ಉತ್ತರ ಸಿಗ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಗಳನ್ನ. ನರೇಂದ್ರ ಮೋದಿ ಅವರ ಜೊತೆಗಿನ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದನ್ನ ನೀವು ಈ ದೃಶ್ಯದಲ್ಲಿ ಗಮನಿಸೋದಕ್ಕೆ ಸಾಧ್ಯ ಇದೆ. ಅಂದ್ರೆ ತನ್ನ ಕ್ಯಾಬಿನೆಟ್ನ ಸದಸ್ಯರನ್ನ ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ದಾರೆ. ಸೊ ನೀವೆಲ್ಲರೂ ಕ್ಯಾಬಿನೆಟ್ ಅಲ್ಲಿ ಇರ್ತೀರಿ, ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದರ ಬಗ್ಗೆ ಕಿವಿ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡ್ತಾ ಇರೋದು. ಯಾರ್ಯಾರು ಕ್ಯಾಬಿನೆಟ್ ಅಲ್ಲಿ ಇರ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಈ ದೃಶ್ಯದಲ್ಲಿ ನಿಮಗೆ ಸಿಗ್ತಾ ಇದೆ. ಒಂದಿಷ್ಟು ಹಳೆಯ ಮುಖಗಳಿದಾವೆ, ಮತ್ತೊಂದಿಷ್ಟು ಹೊಸ ಮುಖಗಳು, ಜೊತೆಗೆ ಮೈತ್ರಿಯ ಕಾರಣಕ್ಕಾಗಿ ಕ್ಯಾಬಿನೆಟ್ ಸೇರ್ತಾ ಇರುವಂತ ನಾಯಕರನ್ನ ಕೂಡ ಇಲ್ಲಿ ನೀವು ಗಮನಿಸೋದಕ್ಕೆ ಸಾಧ್ಯ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ದೃಶ್ಯ ಗಮನಿಸಿದ್ವಿ, ಒಂದಿಷ್ಟು ಪರಿಚಿತ ಮುಖಗಳು, ಒಂದಿಷ್ಟು ಹೊಸ ಮುಖಗಳು, ಇದನ್ನೆಲ್ಲ ಕೂಡ ನೋಡ್ತಾ ಇದ್ದೀವಿ. ಅಲ್ಲಿಗೆ ಒಂದು ಹಂತದ ಕುತೂಹಲಕ್ಕೆ ತೆರೆ ಬೀಳ್ತಾ ಇದೆ ಅಂತ ಅರ್ಥ. ಖಂಡಿತವಾಗ್ಲೂ ರಕ್ಷಾತ್, ಯಾಕಂದ್ರೆ ಎಲ್ಲವೂ ಸಹಿತ ಈಗ ಹೊರಗಡೆ ಬಹಿರಂಗವಾಗಿರುವಂತದ್ದು ಯಾರೆಲ್ಲ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಇನ್ನು ಕರ್ನಾಟಕದ ವಿಚಾರವಾಗಿ ಇಲ್ಲಿ ಹೇಳಲೇಬೇಕು, ಯಾಕಂದ್ರೆ ಕರ್ನಾಟಕದ ವಿಚಾರವಾಗ್ಲೂ ಸಹಿತ ಕೊನೆ ಹಂತದವರೆಗೂ ಸಹಿತ ಕಸರತ್ತು ನಡೀತಾ ಇತ್ತು. ಅದರಲ್ಲಿ ಬಹುತೇಕ ಎಲ್ಲವೂ ಸಹಿತ ಮುಕ್ತಾಯ ಆಗಿದೆ. ಇಲ್ಲಿಯವರೆಗೂ ಸಹಿತ ಶೋಭಾ ಕರಂದ್ಲಾಜೆ ಅವರು ಸೇರ್ಪಡೆ ಆಗಿರುವಂತಹ ಮಾಹಿತಿ ಗೊತ್ತಿತ್ತು. ಆದ್ರೆ ಈಗ ಸೋಮಣ್ಣ ಅವರು ಸಹಿತ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ರಾಜ್ಯ ಖಾತೆಯನ್ನ ಏನಂದ್ರೆ ತೆಗೆದುಕೊಳ್ಳಲಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ನಾನು ಸಹಿತ ಈಗ ತಾನೆ ಅವ್ರ ಜೊತೆನೆ ಮಾತನಾಡಿದೆ. ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳಿದ ತಕ್ಷಣ ಅವರು ಥ್ಯಾಂಕ್ ಯು, ನಮ್ಗೆ ಏನಂದ್ರೆ ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನ ಅಧಿಕೃತವಾಗಿ ದೃಢಪಡಿಸಿದ್ದಾರೆ. ಆ ಮೂಲಕವಾಗಿ ಈಗ ಸೋಮಣ್ಣನವರು ಸಹಿತ ಕ್ಯಾಬಿನೆಟ್ ನಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಆ ಮೂಲಕವಾಗಿ ರಾಜ್ಯಕ್ಕೆ ಒಟ್ಟು 4 ಸಚಿವ ಸಂಪುಟ ಸಿಕ್ಕು ಅನ್ನುವಂತಹ ವಿಚಾರ, ಅಂದ್ರೆ ಕೇಂದ್ರದಲ್ಲಿ ಸಚಿವರಾಗಿ ಪದಗ್ರಹಣ ಮಾಡೋದಕ್ಕೆ ಸಂಜೆ 4 ಜನ ರಾಜ್ಯದವರು ಇರ್ತಾರೆ. ಒಂದು ಕುಮಾರಸ್ವಾಮಿ ಅವರು ಜೆಡಿಎಸ್ ಪಕ್ಷದಿಂದ ಇದ್ರೆ, ಬಿಜೆಪಿಯಿಂದ ಒಟ್ಟು 3 ಜನ, ಒಕ್ಕಲಿಗ ಕೋಟದ ಅಡಿಯಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಕೊಟ್ರೆ, ಲಿಂಗಾಯತ ಕೋಟದಲ್ಲಿ ವಿ ಸೋಮಣ್ಣ ಅವರಿಗೆ ಕೊಟ್ಟಿದ್ದಾರೆ. ಮತ್ತೆ ಅದರ ಜೊತೆಗೆ ಏನಂದ್ರೆ ಪ್ರಹ್ಲಾದ್ ಜೋಶಿ ಅವರು ಸಹಿತ ಕ್ಯಾಬಿನೆಟ್ ನಲ್ಲಿ ಅಂದ್ರೆ ಇರ್ತಾರೆ. ಆ ಮೂಲಕವಾಗಿ ಒಟ್ಟು ಕಳೆದ ಬಾರಿಯಂತೆ ಈ ಬಾರಿಯೂ ಸಹಿತ 4 ಜನರಿಗೆ ಸಚಿವ ಸಂಪುಟದಲ್ಲಿ ಕರ್ನಾಟಕದಿಂದ ಸಿಕ್ಕ ಹಾಗೆ ಆಗುತ್ತೆ. ಇನ್ನೊಂದು ಬಹಳಷ್ಟು ಕುತೂಹಲ ಮೂಡಿಸಿರುವಂತಹ ವಿಚಾರ ನಾನು ಹೇಳಲೇಬೇಕು. ಕಾರಣ ಏನು ಅಂತಂದ್ರೆ ವಿ ಸೋಮಣ್ಣನವರ ವಿಚಾರ. ಅವರಿಗೆ ಬೆಳಿಗ್ಗೆ ಏನಂದ್ರೆ ಕರೆ ಬರುತ್ತೆ. ಕರೆ ಬಂದಂತಹ ಸಂದರ್ಭದಲ್ಲಿ ನಿಮ್ಗೆ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಏನಂದ್ರೆ ನಿರ್ಧಾರವನ್ನ ಮಾಡಲಾಗಿದೆ ಅಂತ. ಆದ್ರೆ ಅವರು ಯಾವುದೇ ಕಾರಣಕ್ಕೂ ಸಹಿತ ಏನೋ ಪ್ರಧಾನಮಂತ್ರಿ ಅವರ ಏನಂದ್ರೆ ಹೈಟಿಗೆ ಹೋಗೋದಿಲ್ಲ. ಕಾರಣ ಏನು ಅಂದ್ರೆ ಅವರಿಗೆ ಕೊನೆವರೆಗೂ ಸಹಿತ ಏನಂದ್ರೆ ಗೊಂದಲ ಇತ್ತು. ಕಾರಣ ಏನು ಅಂದ್ರೆ ಯಡಿಯೂರಪ್ಪನವರ ಹತ್ರ ಹೋಗಿ ಒಂದು ಸರಿ ಮಾತನಾಡಿ ಅಂತಿಮವಾಗಿ ನೀವು ಏನಂದ್ರೆ ನಾವು ನಿರ್ಧಾರವನ್ನ ಹೇಳ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಕೊನೆಗೆ ಅವರು ಯಡಿಯೂರಪ್ಪನವರ ಹತ್ರ ಹೋಗಿ ಮಾತನಾಡ್ತಾರೆ. ಅದಾದ್ಮೇಲೆ ಕನ್ಫರ್ಮ್ ಆಗುತ್ತೆ ಏನಂದ್ರೆ ವಿ ಸೋಮಣ್ಣನವರು ಸಹಿತ ಈ ಬಾರಿಯ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ. ಯಾಕಂದ್ರೆ ಬಹಳಷ್ಟು ಕುತೂಹಲ ಮೂಡಿಸಿದ್ದು ಇಬ್ಬರ ಹೆಸರುಗಳು. ಒಂದು ಮಾಜಿ ಸಿಎಂಗಳಾದ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಅವರು ಸಿಎಂ ಇದ್ದಾರೆ. ಹಾಗಾಗಿ ಅವರಿಗೆ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡ್ಕೊಳ್ಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ 2 ಕಾರಣಗಳಿಂದ ಅವರಿಗೆ ಕೈ ತಪ್ಪಿದೆ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಒಂದು, ಮಾಜಿ ಸಿಎಂಗಳಾಗಿರುವಂತಹ ಕಾರಣಕ್ಕಾಗಿ ಅವರಿಗೆ ಸಂಪುಟ ದರ್ಜೆಯ ಖಾತೆಯನ್ನ ಕೊಡಬೇಕಾಗತ್ತೆ. ಹಾಗಾಗಿ ಮತ್ತೆ ಅದರ ಜೊತೆಗೆ ಎರಡನೇದಾಗಿ ಏನಂದ್ರೆ ಅವರು ಈ ಹಿಂದೆ ಬಿಜೆಪಿಯ ಏನಂದ್ರೆ ಸಿಎಂಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಅವರಿಗೆ ಏನಂದ್ರೆ ಕೊಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಚರ್ಚೆ. ಒಂದು, ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನವನ್ನ ಕೊಡ್ಬೇಕು ಅಂದ್ರೆ ಕರ್ನಾಟಕಕ್ಕೆ ಅವಾಗ 3 ಹೋಗ್ತವೆ. ಒಂದು, ಈಗ ಏನು ಕುಮಾರಸ್ವಾಮಿ ಅವರಿಗೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನ ಕೊಡ್ಬೇಕಾಗತ್ತೆ, ಪ್ರಹ್ಲಾದ್ ಜೋಶಿ ಅವರಿಗೆ ಕೊಡ್ಬೇಕಾಗತ್ತೆ. ಮತ್ತೊಂದು, ಏನಾದ್ರೂ ಸಂಪುಟ ದರ್ಜೆ ಸ್ಥಾನಮಾನವನ್ನ ಕೊಟ್ಟಿದ್ದೆ ಆದ್ರೆ ಅದು ಬೇರೆ ಕಡೆಗೆ ಕಾಂಪನ್ಸೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ 2 ರಾಜ್ಯ ಖಾತೆಗಳನ್ನ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. 2 ರಾಜ್ಯ ಖಾತೆಗಳನ್ನ ಕೊಡಬೇಕು ಅಂದಾಗ ಲಿಂಗಾಯತ ಕೋಟದ ಅಡಿ ರಾಜ್ಯ ಖಾತೆ ಯಾರಿಗೆ ಕೊಡಬೇಕು ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ಬಂದಾಗ ಅವಾಗ ವಿ ಸೋಮಣ್ಣನವರು ಮೊದಲ ಏನಂದ್ರೆ ವ್ಯಕ್ತಿಯಾಗಿ ಕಾಣಸಿಗ್ತಾರೆ. ಹಾಗಾಗಿ ವಿ ಸೋಮಣ್ಣನವರಿಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ನೀವು 2000 ಏನಂದ್ರೆ ಈಗ ನಡೆದಿರ್ತಕ್ಕಂತ 23ರ ವಿಧಾನಸಭೆ ಚುನಾವಣೆ, ರಾಜ್ಯದಲ್ಲಿ ನಡೆದಿರ್ತಕ್ಕಂತ ಚುನಾವಣೆ ಸಂದರ್ಭದಲ್ಲಿ ಕೇಂದ್ರದ ನಾಯಕರುಗಳು ಹೇಳಿದ್ರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತಾರೆ. ಮತ್ತೆ ಅಲ್ಲಿ ಏನಂದ್ರೆ ಇನ್ನೊಂದ್ ಕಡೆಗೂ ಸಹಿತ ಚಾಮರಾಜನಗರದಲ್ಲೂ ಸಹಿತ ಹೋಗಿ ಸ್ಪರ್ಧೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಆ 2 ಸ್ಥಾನದಲ್ಲಿ ಸೋಲನ್ನು ಅನುಭವಿಸ್ತಾರೆ.
ಮತ್ತೆ ಅವರಿಗೆ ತುಂಬಾ ಭರವಸೆ ಇತ್ತು, ಹೈಕಮಾಂಡ್ ನಾಯಕರು ನನಗೆ ಕಾಂಪನ್ಸೇಟ್ ಮಾಡ್ತಾರೆ ಅಂತ ಪ್ರತಿ ಬಾರಿಯೂ ಹೇಳ್ತಾ ಇದ್ರು. ಈ ಬಾರಿ ಅವರಿಗೆ ಲೋಕಸಭೆಯ ತುಮಕೂರಿನ ಚುನಾವಣೆಗೆ ಸ್ಪರ್ಧಿಸೋಕೆ ಟಿಕೆಟ್ ಕೊಡ್ತಾರೆ, ಮತ್ತೆ ಸೆಂಟ್ರಲ್ ಅಲ್ಲಿ ಕೇಂದ್ರದಲ್ಲಿ ಅಂದ್ರೆ ಸಚಿವ ಸ್ಥಾನದಲ್ಲಿ ಸೇರ್ಪಡೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಸಹಿತ ಮಾಡಿದ್ದಾರೆ. ಆ ಮೂಲಕವಾಗಿ ಒಂದು ರೀತಿಯಲ್ಲಿ ಏನಂದ್ರೆ ಕೇವಲ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನವರ ಬಣಕ್ಕೆ ಮಾತ್ರ ಮೇಲ್ಗೈ ಆಗ್ತಾ ಇತ್ತು ಅನ್ನುವಂತಹ ಏನೇ ಚರ್ಚೆ ಇತ್ತಲ್ಲ, ಅದಕ್ಕೆ ಒಂದು ರೀತಿಯಲ್ಲಿ ಏನಂದ್ರೆ ಹೋಲ್ಡ್ ಆಯ್ತಾ ಅನ್ನುವಂತಹ ಪ್ರಶ್ನೆಯೂ ಸಹಿತ ಮೂಡ್ತಾ ಇದೆ. ಒಟ್ಟಿನಲ್ಲಿ ಆಗಲಿ ಕರ್ನಾಟಕ ರಾಜ್ಯಕ್ಕೆ ಒಟ್ಟು 4 ಸ್ಥಾನಗಳಂತೂ ಸಿಕ್ಕಿರುವಂತದ್ದು ಈಗ ಕನ್ಫರ್ಮ್ ಆಗ್ತಾ ಇರುವಂತದ್ದು. ರಕ್ಷತ್. ಎಸ್, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ಅಲ್ಲಿಗೆ 4+1, ಯಾಕಂತಂದ್ರೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕದ ರಾಜ್ಯಸಭಾ ಸದಸ್ಯರು ಅನ್ನೋ ಕಾರಣಕ್ಕಾಗಿ 4+1 ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ ಮತ್ತು ನಿರ್ಮಲಾ ಸೀತಾರಾಮನ್. ಸೊ ನೀವೀಗ ದೃಶ್ಯ ಏನು ನೋಡ್ತಾ ಇದ್ದೀರಿ, ಇದು ಚಹಾ ಕೂಟದಲ್ಲಿ ಭಾಗಿಯಾದಂಥ ಸಂಸದರು, ಅಂದರೆ ನರೇಂದ್ರ ಮೋದಿಯವರ ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕಿರುವಂಥ ಸಚಿವರು ಯಾರೆಲ್ಲ ಅನ್ನೋದು ಈ ಫ್ರೇಮಲ್ಲಿ ನಮ್ಗೆ ಗೊತ್ತಾಗುತ್ತೆ. ಯಾರಿರ್ತಾರೆ ಕ್ಯಾಬಿನೆಟಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವರು ಇದರಲ್ಲಿ ಭಾಗಿಯಾಗಿಲ್ಲ. ನೀವು ವಿ ಸೋಮಣ್ಣ ಈ ಮೀಟಿಂಗಲ್ಲಿ ಇಲ್ಲ. ಅಲ್ಲಿ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ಒಂದು ಪ್ರಾಬ್ಲಮ್ ಇತ್ತು. ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಇಬ್ಬರನ್ನೂ ಕ್ಯಾಬಿನೆಟ್ಗೆ ತೆಗೆದುಕೊಳ್ಬೇಕಿತ್ತು. ಅದು ಮಾಜಿ ಮುಖ್ಯಮಂತ್ರಿ ಕೋಟಾ ಅಂತ ಏನಾದರೂ ಮಾಡಿದರೆ, ಇಬ್ಬರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಂಡ್ರೆ ಇಬ್ಬರಿಗೂ ನೀವು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ಕೊಡಬೇಕು. ಇಬ್ಬರಿಗೂ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟರೆ ಬೇರೆ ರಾಜ್ಯಗಳಿಗೆ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ಸೊ ಆಗ ಬಿಜೆಪಿ ವರಿಷ್ಠರು ಯೋಚನೆ ಮಾಡಿದ್ದು ಇಬ್ಬರಿಗೂ ಬೇಡ, ಮೂರನೇವರು ವಿ ಸೋಮಣ್ಣ ಅವರಿಗೆ ಕೊಡೋಣ, ಅವರಿಗೆ ರಾಜ್ಯ ಖಾತೆ ಕೊಟ್ಟರು ಕೂಡ ನಡೆಯುತ್ತೆ, ಬಿಕಾಸ್ ಅವರು ಮುಖ್ಯಮಂತ್ರಿ ಆಗಿದ್ದವರಲ್ಲ. ಸೊ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ, ಶೋಭಾ ಕರಂದ್ಲಾಜೆ ಮತ್ತು ವಿ ಸೋಮಣ್ಣ, ಮೋಸ್ಟ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಸ್ವತಂತ್ರ ಖಾತೆ ಸಿಗುವಂತ ಸಾಧ್ಯತೆಗಳಿದ್ದಾವೆ. ಯಾಕಂತಂದ್ರೆ ಅವರು ಕಳೆದ ಅವಧಿಯಲ್ಲಿ ರಾಜ್ಯ ಖಾತೆಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಒಂದು ಸ್ವತಂತ್ರ ಖಾತೆ ನಿರ್ವಹಣೆ ಸಿಗುವಂತ ಸಾಧ್ಯತೆ ಇರಬಹುದು. ಅಂದ್ರೆ ರಾಜ್ಯ ಖಾತೆ ಇಂಡಿಪೆಂಡೆಂಟ್ ಚಾರ್ಜು ಅಂತ ಅದರಲ್ಲೊಂದು ಕೆಟಗರಿ, ಅಂದ್ರೆ ಯಾರ ಅಂಡರಿಗೂ ಬರಲ್ಲ, ಬಟ್ ರಾಜ್ಯ ಖಾತೆ ಅನ್ನೋ ಲೆಕ್ಕಾಚಾರ. ಇಂಥ ಸಾಧ್ಯತೆಗಳಿದ್ದಾವೆ ಅನ್ನೋದು. ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವೆಯಾಗಿ ಕೆಲಸ ಮಾಡಿದಂಥ ಅನುಭವ. ಸೊ ಅವರು ಈ ಬಾರಿ ಅವರಿಗೆ ಅವಕಾಶ ಸಿಗಲಿಕ್ಕಿಲ್ಲ ಅನ್ನುವಂಥ ಸಾಧ್ಯತೆ ಇತ್ತು. ಯಾಕಂತಂದರೆ ರಾಜ್ಯಸಭಾ ಸದಸ್ಯರು ಮತ್ತು ಮೈತ್ರಿ ಸರ್ಕಾರ ಇರೋದ್ರಿಂದ. ಬಟ್ ಅವಕಾಶ ಅವರಿಗೆ ಸಿಕ್ಕಿದೆ, ಅವರು ಆ ಟೀಮಲ್ಲಿ ಇದ್ದಾರೆ, ನೀವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಈ ಕಡೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪಕ್ಕದಲ್ಲೇ ಕೂತಿದ್ದಾರೆ. ಸೊ ಅಲ್ಲಿಗೆ ಒಂದಂತೂ ಗೊತ್ತಾಗ್ತಾ ಇದೆ, ಕುಮಾರಸ್ವಾಮಿ ಅವರು ಈ ಸರ್ಕಾರದಲ್ಲಿ ನಿಭಾಯಿಸುವಂತ ಪಾತ್ರ ಯಾವುದು, ಮತ್ತದು ಪಾತ್ರ ಪ್ರಮುಖ ಪಾತ್ರವೇ ಆಗಿರುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.